ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಕಾರು ಡಿಕ್ಕಿ, ಕೂಲಿ ಕಾರ್ಮಿಕ ಸಾವು, ಬೀದಿ ಪಾಲಾದ ಕುಟುಂಬ. ಸರ್ಕಾರಿ ಭೂಮಿಯಲ್ಲಿ ಮನೆಗಳ ನಿರ್ಮಾಣ, ಜೆಸಿಪಿಗಳಿಂದ ಮನೆಗಳ ನೆಲಸಮ, ಪ್ರಭಾವಿಗಳ ಕುತಂತ್ರ ಆರೋಪ. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ, ರೈತ ಸಂಘಟನೆಗಳ ಆಕ್ರೋಶ. ನಿವೇಶನ ರೈತರಿಗೆ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ, ಸದುಪಯೋಗಪಡಿಸಿಕೊಳ್ಳಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಗಾರೆ ಕೆಲಸದ ಕೂಲಿ ಕಾರ್ಮಿಕನೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಕುಟುಂಬ ಬೀದಿಗೆ ಬಿದ್ದಂತಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೊಟ್ಟೆ ಪಾಡಿಗೆ ಅಂತ ಬಡವರು ತಮ್ಮ ಸ್ವಂತ ಊರುಗಳನ್ನು ತೊರೆದು ನೂರಾರು ಕಿಲೋಮೀಟರ್ ದೂರ ಬಂದು ಕೈಗೆ ಸಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಂತ ಜೀವನ ಕಟ್ಟಿಕೊಳ್ಳುತ್ತಾರೆ. ಅಂದ್ರೆ ಇಲ್ಲೊಬ್ಬ ವ್ಯಕ್ತಿ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ನೂರಾರು ಕಿಲೋಮೀಟರ್ ದೂರ ಬಂದು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದವನ ಬದುಕು ಮಸಣ ಸೇರಿದೆ. ಹೌದು, ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ದಾವಣಗೆರೆ ಮೂಲದ ನವೀನ್ ಎಂಬ 33 ವರ್ಷದ ಗಾರೆ ಕೂಲಿ ಕಾರ್ಮಿಕ ರಸ್ತೆ ದಾಟುತ್ತಿದ್ದ ವೇಳೆ ಬೆಂಗಳೂರು ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದಾವಣಗೆರೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನವೀನ್ ಅಡಿಗೆ ಸಾಮಗ್ರಿಗಳನ್ನು ತರಬೇಕು ಅಂತ ಅಂಗಡಿಗೆ ತೆರಳುತ್ತಿದ್ದು, ಇದೇ ವೇಳೆ ಬೆಂಗಳೂರಿನಿಂದ ಬಾಗೇಪಲ್ಲಿ ಕಡೆಗೆ ತೆರಳುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದುರಂತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ನವೀನ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಕುಟುಂಬದ ಆಧಾರ ಸ್ತಂಭವಾಗಿದ್ದ ನವೀನ್ ಸಾವಿನಿಂದ ಪತ್ನಿ ಹಾಗೂ ಮಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಲಿ ಕೆಲಸ ಮಾಡಿಕೊಂಡೇ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ನವೀನ್ ನಿಧನದಿಂದ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಹ ಸುರಕ್ಷತಾ ಕ್ರಮಗಳು ಸಮರ್ಪಕವಾಗಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಅಪಘಾತದ ತಡೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನ್ಯಾಷನಲ್ ಹೈವೇ ಪಕ್ಕಕ್ಕೆ ಇರೋ ಕೆಲಸ ಮಾಡ್ತಿದ್ರಂತೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ಅವರಿಗೆ ಏನಾಗಿದೆ? ಸ್ಪಾಟ್ ಆಗಿದೆ ಸರ್. ಕಾರ್ ಹೊಡ್ಕೊಂಡೋಗಿದೆ, ಸ್ಪಾಟ್ ಆಗಿದೆ. ಯಾವ ಥರ ಆಗಿದೆ? ಕಾರ್ ಹೊಡ್ಕೊಂಡೋಗಿದೆ, ತಲೆಗೆಲ್ಲ ಹೊಡ್ತಾ ಬಿದ್ದು, ಕಾಲಿಗೆ ಕೈಗೆಲ್ಲ ಹೊಡ್ತಾ ಬಿದ್ದು, ಕೈಗೆಲ್ಲ ಕಟ್ಟಾಗಿದೆ. ಈ ಥರ ಆಗಿ ತಿರ್ಕೊಂಡಿದ್ದಾರೆ. ಏನಾಗಬೇಕು ಅವರು? ತಮ್ಮ ಅವರು. ಏನು ಹೆಸರು? ನವೀನ್ ಅಂತ. ವಯಸ್ಸು? 33 ವರ್ಷ. ಯಾವುದು? ದಾವಣಗೆರೆ. ಅಲ್ಲಿಗೇನಕ್ಕೆ ಬಂದಿದ್ರು ಅವರು? ಗಾರೆ ಕೆಲಸ ಮಾಡೋಕ್ಕೆ ಬಂದಿದ್ರು. ರೋಡ್ ಇಲ್ಲಿಗೆ ಹೋಗ್ತಿದ್ರು ಅಂತ ಹಾಕ್ಕೊಂಡು? ಅಂಗಡಿಗೆ ಹೋಗ್ತಿದ್ರಂತೆ, ಏನೋ ತರಬೇಕಂತೇಳಿ ಅಂಗಡಿಗೆ ಹೋಗ್ತಿದ್ರಂತೆ. ದಿಢೀರ್ನೆ ಕಾರ್ ಬಂದು ನೋಡ್ಲಿಲ್ದಂಗೆ ಹೊಡೆದಿದೆ ಸರ್. ಅವ್ರಿಗೆ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ ಸರ್. ಮಕ್ಕಳು ಹೆಣ್ಮಗು ಇದೆ, ಒಂದು 5 ವರ್ಷದ ಹೆಣ್ಮಗು ಇದೆ. ಸ್ಪಾಟ್ ಆಗಿದೆ. ಪೀಸ್ ಆಗ್ಬಿಟ್ಟಿದ್ದಾರೆ? ಹಾಂ ಸರ್. ಏನು ಬಂದು ಹೊಡೆದಿರೋದು? ಕಾರ್ ಬಂದು ಹೊಡೆದಿರೋದು ಸರ್. ಅವರು ಇದ್ದಾರೆ? ಕಾರವ್ರು ಇದ್ದಾರೆ? ಹೊಡೆದ್ಬಿಟ್ಟು ಕಾರವ್ರು ಯಾರೂ ಇಲ್ಲ ಸರ್. ಕಾರಿದೆ, ಕಾರವ್ರು ಯಾರೂ ಇಲ್ಲ. ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ? ಗೊತ್ತಿಲ್ಲ ಸರ್. ಅದು ರಾತ್ರಿಯೇ ಇದ್ದರು ಅಂತ ಹೇಳ್ತಿದ್ರು ಇಲ್ಲಿದ್ದಾರಲ್ಲ. ಯಾವ ಥರ ಬಂದು ಹೊಡೆದಿದ್ದಾರೆ ಅವರು? ಯಾವ ಥರ ಅಂತ ಗೊತ್ತಿಲ್ಲ ಸರ್ ನಮಗೆ, ನಾವು ನೋಡಿಲ್ಲ. ಕಾರ್ ನೋಡಿದ್ವಿ ಅಷ್ಟೇ. ಅದು ರಾತ್ರಿ ಆಗಿರೋದು, ನಾವು ಇರಲಿಲ್ಲ, ಬೆಳಗ್ಗೆ ಬಂದಿದ್ದು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತಕ್ಕೆ ಗಾರೆ ಕೂಲಿ ಕಾರ್ಮಿಕನೊಬ್ಬ ಬಲಿಯಾಗಿದ್ದು, ಕುಟುಂಬ ಭವಿಷ್ಯದ ಕತ್ತಲಲ್ಲಿ ಮುಳುಗಿದೆ. ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಸರ್ಕಾರಿ ಬಂಜರು ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಅಂತಹ ಮನೆಗಳನ್ನು ಅಧಿಕಾರಿಗಳು ಜೆಸಿಬಿಯಿಂದ ನೆಲಸಮ ಮಾಡಿದ್ದಾರೆ. ಪ್ರಭಾವಿಗಳ ಕುತಂತ್ರದಿಂದ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಎರಡು ಬಿಲ್ ಆಗಿದೆ. ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸರ್ಕಾರಿ, ನೀನು ಸರ್ಕಾರಿ ನೌಕರನೇ, ಅವರು ಸರ್ಕಾರಿ ನೌಕರನೇ. ಬಿಲ್ ಮಾಡಕ್ಕೆ ಬರಲ್ಲ. ನೀವು 5 ನಿಮಿಷ ಬಿಡ್ಲಿಲ್ಲ ಅವ್ರಿಗೆ. ಕ್ರಮ ತಗೊಂತಾರೆ. ನೀವು 5 ನಿಮಿಷ ಬಿಡ್ಲಿಲ್ಲ.
ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿಯಲ್ಲಿ ಸರ್ವೆ ನಂಬರ್ 10ರಲ್ಲಿ 2 ಎಕರೆ 30 ಗುಂಟೆ ಮತ್ತು 85ರಲ್ಲಿ 50 ಎಕರೆ 10 ಗುಂಟೆ ಸರ್ಕಾರಿ ಬಂಜರು ಭೂಮಿಯಾಗಿದೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ 3 ಮನೆಗಳನ್ನು ಸೋಮವಾರ ಕಂದಾಯ ಇಲಾಖೆ ಅಧಿಕಾರಿಗಳು ಜೆಸಿಬಿಯಿಂದ ನೆಲಸಮಗೊಳಿಸಿದ್ದಾರೆ. ಇದೇ ಜಮೀನಿನಲ್ಲಿ ಕೆರೆ ಮತ್ತು ನೀರು ಬಾವಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 85ರಲ್ಲಿ ಬಂಜರು ಭೂಮಿಯಾಗಿದ್ದು ಇದರಲ್ಲಿ ಪುರಾತನ ಕಾಲದ ವೇಣುಗೋಪಾಲ ಸ್ವಾಮಿ ದೇವಾಲಯವಿತ್ತು. ಹನುಮಂತರಾಯಪ್ಪ ಎಂಬುವರು ದೇವಾಲಯವನ್ನ ಕಿತ್ತು ಹಾಕಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಗ್ರಾಮದ ಕೆಂಪರಾಜು, ವೆಂಕಟರಾಯಪ್ಪ, ಮುನಿಯಮ್ಮ 3 ಮನೆಗಳನ್ನು ನಿರ್ಮಿಸಿದ್ದು ರಾಮಪ್ಪ, ನಾರಾಯಣಸ್ವಾಮಿ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಒತ್ತುವರಿಯನ್ನ ತೆರವುಗೊಳಿಸಬೇಕು ಎಂದು ಕೆಲವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು ಎಂದು ತಿಳಿದು ಬಂದಿದೆ. ದೂರುಗಳನ್ನು ಪರಿಶೀಲಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸೋಮವಾರ ಅಕ್ರಮವಾಗಿ ತಲೆ ಎತ್ತಿದ್ದ ಮನೆಗಳನ್ನು ಜೆಸಿಬಿಯಿಂದ ಕೆಡವಿದ್ದಾರೆ. ಇದೆಲ್ಲ ಕೆಲ ಪ್ರಭಾವಿಗಳ ಪಿತೂರಿಯಾಗಿದ್ದು ನಮ್ಮನ್ನ ಹೊರಹಾಕಲು ನಡೆಸಿರುವ ಹುನ್ನಾರವೆಂದು ಮನೆಗಳ ಮಾಲೀಕರು ದೂರಿದ್ದಾರೆ. ಎರಡು ಬಿಲ್ ಆಗಿದೆ ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸರ್ಕಾರಿ ನೀನು ಸರ್ಕಾರಿ ನೌಕರನೇ, ಅವರು ಸರ್ಕಾರಿ ನೌಕರನೇ. ಬಿಲ್ ಮಾಡಕ್ಕೆ ಬರಲ್ಲ. ನೀವು 5 ನಿಮಿಷ ಬಿಲ್ಲಿಲ್ಲ ಅವ್ರಿಗೆ. ಕ್ರಮ ತಗೊಂತಾರೆ. ಅಲ್ಲ ನೀವು 5 ನಿಮಿಷ ಬಿಲ್ಲಿಲ್ಲ. ನೀವು ಡಮಾಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂ ಇದೆ ನೋಡ್ರಿ. ಇನ್ನೂ ಇದೆ ಕಂಪ್ಲೇಂಟ್ ನೋಡ್ರಿ. ಕೊಟ್ಟಿದ್ದೀವಿ. ಊರೇ ಕಂಪ್ಲೇಂಟ್ ಅರ್ಜಿ ಕೊಡ್ರಿ. ಅದನ್ನು ಅರ್ಜಿ ಕೊಟ್ಟಿದ್ರೆ ಆಸೆ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಸಾಮಾನುಗಳು ಎಲ್ಲ ತಗೊಳ್ರಪ್ಪ ಅಂತ. ಊರಲ್ಲಿ ಅಷ್ಟು ಜಾಗ ಅಷ್ಟು ಮನೆಗಳು ಇಟ್ಕೊಂಡು ನಮ್ಮ ಹೆಸರು ಲೋಕೇಶ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಂಬಾಜಿದುರ್ಗ ಹೋಬಳಿ, ಕೆಂಪದೇನಹಳ್ಳಿ. ಈ ಮನೆ ಇವತ್ತು ಇಷ್ಟೊಂದು ನೆಲತ್ತು ಅಂದಿದ್ರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಮನೆ ಕಟ್ಟೋವರೆಗೂ ನಿಲ್ಲಿಸೋದು ಯಾವ ಅಧಿಕಾರಿ ಬರಲಿ ನಾವು ಕಟ್ತೀರಿ. ಇವತ್ತು RS 10 ನಿಮಿಷ ಟೈಮ್ ಕೊಟ್ಟು ಸಿಗ್ತದೆ ಅಂತ ಕೂಡ ಅವ್ರು ಟೈಮ್ ಕೊಟ್ಟಿಲ್ಲ. ಈ 3 ಮನೆ ಮಾತ್ರ ತೊಳಿದ್ರು, ಇನ್ನೂ 2 ಮನೆ ಇದೆ, ಯಾಕೆ ತೊಳಿಲ್ಲ? ಅಲ್ಲಿಗೆ ಇವರು ಅವ್ರ ತಗ ಲಂಚ ಎಷ್ಟು ತಗೊಂಡವ್ರೆ? ಲಂಚ ತಗೊಂಡು ಇವತ್ತು ಇವ್ರು ಲಂಚ ಕೊಟ್ಟಿಲ್ಲ, ಇವ್ರು ತೊಳ್ಳಿ ಹಾಕಿದ್ರು. ಅವ್ರು ಲಂಚ ಕೊಟ್ಟವ್ರೆ, ಅವ್ರು ಬಿಟ್ಟವ್ರೆ. RI ಮೇಲೆ ಕೂಡ ನಾವು ಆಕ್ಷನ್ ತೆಗಿತಾರೆ ಏನ, ಅವ್ರ ಡ್ಯೂಟಿ ಕೂಡ ಸಸ್ಪೆಂಡ್ ಮಾಡೇ ಮಾಡ್ತೀವಿ ನಾವು. ಅಧಿಕಾರಿ ನಮ್ಗೆ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನಿದ್ರೆ ಅದು ಮಾಡ್ಲಿ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಇದೇ ಸರ್ ಮಾಡೋದು. ಇದೇ ಮಾಡೋದು ಅವಲೋಕ ವರ್ಕ ಏನ 10 ಎಕರೆ 5 ಗುಂಟೆ ಆಗಿದೆ ಅಂತೇಳಿ, ಪಂಜರಭೂಮಿ ಮೇಲೆ ಆಗಿದೆ ಅಂತೇಳಿ ಅನುಮತಿ ಕೊಟ್ಟಿದ್ದಾರಲ್ಲ. ಮೇಡಮ್ನವ್ರು ಬಂದು ಇಲ್ಲಿ ಅಳ್ತಾ ಮಾಡಿ ಕಲ್ಲು ಬೂಡಿ ಇದು ಅವಲೋಕ ನೋಡು, ಇದಕ್ಕೆ ಯಾರು ಬರಬಾರ್ದು ಅಂತೇಳಿ ಬರ್ಬೇಕು ಇಲ್ಲಿಗೆ. ಇಲ್ಲ ಮನೆ ತೊಗೊಳೋದು ನೋಟಿಸ್ ಆದ ಕೂಡ ಜಾರಿ ಮಾಡ್ಬೇಕು. ನೋಟಿಸ್ ಜಾರಿ ಮಾಡಿಲ್ಲ. ನೋಟಿಸ್ ಇಲ್ಲಿ ಯಾರಿಗೂ ಹೇಳೇ ಇಲ್ಲ. ಈ ರೀತಿಯಲ್ಲಿ ಬಂದು ಮನೆ ತೊಳೆಯೋರಲ್ಲ, ಇದೇನು ದೌರ್ಜನ್ಯ ಮೇಲೆ ತೊಳೆಯವ್ರು ಇವರು. ಇದು ಮಾಡಿರೋದು ದೌರ್ಜನ್ಯ ಮೇಲೆ. ಅವ್ರು ಯಾವ ದೌರ್ಜನ್ಯ ಮಾಡಿದ್ರೆ ಅದೇ ದೌರ್ಜನ್ಯ ಮೇಲೆ ನಾವು ಇಲ್ಲಿ ಮನೆ ಕಟ್ತಾರೆ. ಯಾವ ಅಧಿಕಾರ ಬರ್ತಾರ ಬಲ್ಲೆ ಏನ, ನಾವು ಇದ್ರ ನಂತರ ನಿಲ್ಲಿಸೋದಿಲ್ಲ. ನಮ್ಮ ಹೆಸರು ನರಸಿಂಹ ಅಂತ, ಕೆಂಪದೇನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ 4 ಜನ ಮಕ್ಕಳು ಕೂಲಿ ಮಾಡಿ ಇದನ್ನು ನಾನು ಕಟ್ಟಿದ್ದೀನಿ. ಇದು ಬಂದು 85 ಸರ್ವೆ ನಂಬರು. 85ರಲ್ಲಿ ಬಂಜಭೂಮಿ ಗೌರ್ಮೆಂಟ್ ಜಾಗ, ಅದರಲ್ಲಿ ಅವಲೋಕನ ಅಂತೇಳಿ 10 ಎಕರೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ 10 ಎಕರೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳಿಗೆ ಕರೆಸಿ ನಮ್ಮ ಮನೆಗೆ ತಗೊಂಡು ಕಳಿಸಿದ್ದಾರೆ. ಅವರಿಗೆ 10 ಎಕರೆ ಎಲ್ಲಿ ಗುರ್ತು ಮಾಡಿದ್ರೇನೆ ನಮ್ಮ ಮನೆ ತಿಳಿಸಿದ್ದೇನೆ. 10 ಎಕರೆದಲ್ಲಿ ಅವ್ರದ್ದಿದೆಯೋ ಬೇರೆ ಕಡೆ ಇದೆಯೋ ಅಂತ ಪರಿಶೀಲನೆ ಮಾಡಿದ್ರೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು. RI ಜಾಸ್ತಿ ಇದಾಗಿದ್ದಾರೆ. ಇನ್ನೂ 2 ಮನೆ ಇದೆ 85ರಲ್ಲಿ, ಅದು ತಿಳಿದ ಹೋಗಿದ್ದಾರೆ ರಾಜಕೀಯದಿಂದ. ರಾಜಕೀಯದಿಂದ ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಗೌರಿಬಿದನೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಶಾಖೆಯ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ರೈತರ ಸರ್ವೇ ಸಮಸ್ಯೆ ಬಗೆಹರಿಸಲೇಬೇಕು. ರೈತ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಬೇಕೇ ಬೇಕು. ತ್ವರಿತ ಸರ್ವೇ ಕಾರ್ಯ ಮುಂದುವರಿಯಲೇಬೇಕು. ರೈತರ ಅರ್ಜಿಗಳನ್ನು ವಿಲೇವಾರಿ ಮಾಡಲೇಬೇಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಶಾಖೆಯ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಮಾತನಾಡಿ, ಕಳೆದ 3 ತಿಂಗಳುಗಳಿಂದ ಸುಮಾರು 2876 ರೈತರ ಅರ್ಜಿಗಳು ಯಾವುದೇ ಇತ್ಯರ್ಥವಿಲ್ಲದೆ ಬಾಕಿ ಉಳಿದಿವೆ. ಈ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು. ಕಂದಾಯ ಸಚಿವರು ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪರವಾನಗಿ ಭೂ ಮಾಪಕರ ಮುಷ್ಕರದ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿನಿಂದ ತಾಲೂಕಿನಲ್ಲಿ ರೈತರ ಜಮೀನುಗಳ ಹದ್ದುಬಸ್ತು, 11 ಈ ನಕ್ಷೆ ಹಾಗೂ ತತ್ಕಾಲ್ ಪುಡಿ ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಷಯವನ್ನು ಈಗಾಗಲೇ ತಾಲೂಕಿನ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಾಗಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸಿ ಬಾಕಿ ಉಳಿದಿರುವ ಎಲ್ಲಾ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಭೂಮಾಪಕರು ಸುಮಾರು ಪ್ರತಿಭಟನೆ ಮಾಡಿ 3 ತಿಂಗಳಾಗಿದೆ. ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರನೂ ಮತ್ತು ಅವ್ರ ಮಧ್ಯ ಹಗ್ಗ ಜಗ್ಗಾಟ ಉಂಡು ಇವತ್ತು ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸುಮಾರು ಈ ಬೇಸಿಗೆಯಲ್ಲಿ ಅರ್ಜಿ ಕಟ್ಟಿರುವಂಥ 3 ತಿಂಗಳು 4 ತಿಂಗಳು ಮುಂಚೆ ಅರ್ಜಿ ಕಟ್ಟಿ 4 ತಿಂಗಳು ಅರ್ಜಿ ಕಟ್ಟಿ ಇವತ್ತು ಸಹ ಅವರು ಹದ್ಬಸ್ತಾಗಿಲ್ಲ. ಕಾರಣ ಏನಪ್ಪ ಅಂದರೆ ಅವಾಗ ಒಕ್ಕಣಿಕೆ ಕಟಾವಾಗಿರುತ್ತೆ, ಹಾರ್ವೆಸ್ಟ್ ಆಗಿರುತ್ತೆ. ಇವಾಗ ಅದನ್ನ ಹದ್ಬಸ್ ಮಾಡ್ಕೋಬೇಕು ಅಂತ ಇತ್ತು. ಈಗ ಮುಂಗಾರು ಪ್ರವೇಶ ಆದ್ರೂ ಇವರು ಪ್ರತಿಭಟನೆಯನ್ನು ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವ್ರ ಬೇಡಿಕೆಗಳೇನಿದೆಯೋ ಅವರು ಉಂಟು, ಸರ್ಕಾರ ಉಂಟು. ಅವ್ರು ಈಡೇರಿಸ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಸರ್ಕಾರಕ್ಕೆ ಅವ್ರು ತೆಗೆದು ಬೇರೆಯವ್ರನ್ನ ಮಾಡಿಸ್ತೀನಿ ಅನ್ನೋದು ಅದಕ್ಕೂ ಇಲ್ಲ. ಈಗ ರೈತರು ಸುಮಾರು ಅರ್ಜಿಗಳು ನಮ್ಮ ತಾಲೂಕಲ್ಲಿ ಸುಮಾರು 2876 ಅರ್ಜಿಗಳು ಇವತ್ತು ಬಾಕಿ ಉಳಿದಿದೆ. ತತ್ಕಾಲ್ ಪೋಡಿ, ಹದ್ಬಸ್ತು ಮತ್ತು ಲೆವೆನ್ನಿಗಳು. ಈಗ ಅಣ್ಣ ತಮ್ಮಂದರು ಏನೋ ವಿಭಾಗ ಪಟ್ಟಿಗಳು ಮಾಡ್ಕೋಬೇಕು, ಅದು ಲೆವೆನ್ನಿ ಆದರೆ ಮಾತ್ರನೇ ಇವತ್ತು ಆ ವಿಭಾಗ ಪಟ್ಟಿಗಳಾಗುವಂಥದ್ದು. ಸುಮಾರು ಇವೆಲ್ಲ ಜೊತೆಯಲ್ಲೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,071 ಅರ್ಜಿಗಳು ಇವತ್ತು ಉಳಿಕೆ ಇದೆ. ರಾಜ್ಯದಲ್ಲಿ ಸುಮಾರು 11 ಲಕ್ಷ ಅಷ್ಟು ಅರ್ಜಿಗಳು ಉಳಿಕೆ ಇದೆ. ಇವೆಲ್ಲ ಇದ್ರೂ ಸಹ ಈ ರೈತರ ಬೇಡಿಕೆ, ರೈತರ ಸಮಸ್ಯೆಗಳನ್ನ ಪರಿಹರಿಸೋದು ಬಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಇವತ್ತು ಸರ್ವೇಗಳು ಅವರ ಬೇಡಿಕೆಗಳು ಅವ್ರು ಒಪ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಇವ್ರು ಒಪ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಗ್ಗ ಜಗ್ಗಾಟ. ಇವತ್ತು ಸರ್ವೆ ಇಲಾಖೆ ಕಚೇರಿಯಲ್ಲಿ ಸುಮಾರು ಸಾವಿರಾರು ಕಡತಗಳು ಉಳಿದಾ ಇದ್ದಾವೆ. ಮುಂದೊಂದು ದಿನ ಇವತ್ತು ನಾವು ಇದ್ರ ಬಗ್ಗೆ ಮಾನ್ಯ ನಮ್ಮ ಶಾಸಕರು ಸಹ ನಾವು ಗಮನಕ್ಕೆ ತಂದಿದ್ವಿ. ಅದು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ಮೇಡಮ್ ಅವರು ಬಂದಿದ್ರು, ಅವ್ರಿಗೂ ಸಹ ಹೇಳಿದ್ವಿ. ಅವರು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ಇವ್ರು ಪಾಲಿಸಿಗಳು ಮಾಡೋದು ಕಾರ್ಯಾಂಗ, ಶಾಸಕಾಂಗ. ಅವರಿಬ್ಬರಿಗೂ ಹೇಳಿದ್ರು ಅವ್ರು ಸರ್ಕಾರ ಜೊತೆ ಮಾತಾಡಬೇಕು. ಯಾರೇ ಒಬ್ರು ಮಂತ್ರಿ CM ನೇರವಾಗಿ ಆಗಲ್ಲ, MLAಗಳಾಗೆ ಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದು. ಇವ್ರನ್ನ ಏನಕ್ಕೆ ಇವರೆಲ್ಲ ನಾವೆಲ್ಲ ಹೋಗಿ ಮಾತಾಡೋಕ್ಕಾಗಲ್ಲ ಸರ್ಕಾರ ಜೊತೆ ಅಂತೇಳಿ ಒಬ್ಬನ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರು ಮಾಡಬೇಕು. ಅಧಿಕಾರಿಗಳು ಉಸ್ತುವಾರಿ ಕಾರ್ಯದರ್ಶಿ ಅಂದರೆ ನಮ್ಮ ಜಿಲ್ಲೆಗಿಂತೂ ಜಿಲ್ಲಾಧಿಕಾರಿ ದೊಡ್ಡವರು. ಅವರು ಸರ್ಕಾರದ ಜೊತೆ ಜಿಲ್ಲೆ ಸಮಸ್ಯೆಗಳು ಮಾತಾಡಬೇಕು. ಇವರೆಲ್ಲರಿಗೂ ಸಹ ಮನವಿ ಮಾಡಿದ್ರು ಸಹ ಇವತ್ತು ಇವರ ಸ್ವಯಂ ಇದಕ್ಕೋಸ್ಕರ ಇವತ್ತು ನಾವೆಲ್ಲ ರೈತರು ಹದ್ಬಸ್ತಾಗದೆ ಆ ಊರುಗಳಲ್ಲಿ ವ್ಯಾಜ್ಯಗಳು ಮಾಡ್ಕೊಂಡು ರೈತರು ಒಬ್ಬರು ಕಿತ್ತಾಡ್ಕೊಂಡು ಹದ್ಬಸ್ತಾಗದಂಗೆ ಈ ಉಳುಮೆ ಮಾಡೋ ಟೈಮಲ್ಲಿ ರೈತರು ಅಲ್ಲಿನ ಘರ್ಷಣೆ ಆಗುವಂಥ ಇದು ಸಹ ಆಗಿದೆ. ಯಾಕಂದ್ರೆ ಉಳುಮೆ ಮಾಡೋಕ್ಕೆ ರೈತ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ತಲುಪಿಸುವಂತೆ ಮನವಿ ಪತ್ರವನ್ನು ಸಹ ತಹಶೀಲ್ದಾರ್ ಅರವಿಂದ್ ಕೆಎ ರವರಿಗೆ ನೀಡಿದರು. ಇದೇ ವೇಳೆ ರೈತ ಮುಖಂಡರಾದ ಮುದ್ದರಂಗಪ್ಪ, ರಾಜಣ್ಣ, ಗೋಪಿ, ನರಸರೆಡ್ಡಿ, ನಂದನ್, ಮಲ್ಲಿಕಾರ್ಜುನ್, ಪ್ರಸನ್ನಕುಮಾರ್, ಮಂಜಣ್ಣ, ಗೋವಿಂದರಾಜು, ಶ್ರೀನಿವಾಸ, ಬಿಸಿ ಗಂಗಾಧರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ,
ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್,
ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಿವೇಶನ ರಹಿತ ಫಲಾನುಭವಿಗಳು ನಿವೇಶನಕ್ಕಾಗಿ ತಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಲು ಮೇ 30ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ತಿಳಿಸಿದರು. ಆಗಿರೋದ್ರಿಂದ ಮೇ 30ನೇ ತಾರೀಕೊಳಗೆ ಎಲ್ಲರೂ ಸಾರ್ವಜನಿಕರು ಯಾರು ನಿವೇಶನ ಮತ್ತು ವಸತಿ ರಹಿತರು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಗಮನಕ್ಕೆ ತರಬಯಸ್ತೇನೆ. ಈ ದಿನಾಂಕವನ್ನು 30ನೇ ತಾರೀಕು ವಿಸ್ತರಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಯಾವ ದಾಖಲೆಗಳು ಬೇಕು ಅಂತ ಹೇಳಿ ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ ಈಗಾಗಲೇ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಕ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ನಿವೇಶನ ರಹಿತ ಫಲಾನುಭವಿಗಳು ಸೂಕ್ತ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಬಹುದು ಎಂದಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಕೆಯಾದ ಅರ್ಜಿಗಳನ್ನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ಕಾರದ ಮಾರ್ಗದರ್ಶನದ ಅನ್ವಯ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ನಿವೇಶನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ. ಅರ್ಜಿ ಸಲ್ಲಿಸಲು ಮೇ 30ರ ತನಕ ಅವಕಾಶ ಕಲ್ಪಿಸಲಾಗಿದ್ದು, ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಮೇ 30ನೇ ತಾರೀಕೊಳಗೆ ಎಲ್ಲರೂ ಸಾರ್ವಜನಿಕರು ಯಾರು ನಿವೇಶನ ಮತ್ತು ವಸತಿ ರಹಿತರು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಗಮನಕ್ಕೆ ತರಬಯಸ್ತೇನೆ. ಈ ದಿನಾಂಕವನ್ನು 30ನೇ ತಾರೀಕು ವಿಸ್ತರಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಯಾವ ದಾಖಲೆಗಳು ಬೇಕು ಅಂತ ಹೇಳಿ ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ. ಅದಲ್ಲದೆ ತಾಲೂಕು ಪಂಚಾಯತಿಗೂ ಭೇಟಿ ನೀಡಿ ನಮ್ಮಲ್ಲಿ ನೋಡಲ್ ಆಫೀಸರ್ ನಾಗೇಶ್ ಅಂತ ಇರ್ತಾರೆ, ಅವ್ರಿಗೂ ಕೂಡ ಭೇಟಿ ಮಾಡಿ ಇಲ್ಲ ಅವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ತಾವು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಅರ್ಜಿ ತೊಗೊಳ್ಳೋದಕ್ಕೆ ಏನು ನಮ್ಮ ಕಡೆಯಿಂದ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೇವೆ. ಅದಾಗಿಯೂ ಕೂಡ ಮುಂದಿನ 2 ದಿನದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಆಟೋ ಪ್ರಚಾರದ ಮೂಲಕ ಎಲ್ಲ ಗ್ರಾಮ ಪಂಚಾಯತಿಗೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಎಲ್ಲ PDOಗಳಿಗೆ ಸೂಚನೆ ಕೊಡಲಿಕ್ಕೆ ನಾನು ತಯಾರಿ ಮಾಡಿದ್ದೀನಿ. ಖಂಡಿತ ಅದನ್ನು ಮಾಡಿಸ್ತೀನಿ. ಸಾರ್ವಜನಿಕರು ಇದೊಂದು ಅವಕಾಶವನ್ನು ಬಳಸಿಕೊಂಡು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲಿಕ್ಕೆ, ಒಂದು ವೇಳೆ ಈ ರೀತಿ ನಿವೇಶನ ಮತ್ತು ವಸತಿ ರಹಿತರಾಗಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ಅವಕಾಶ ಅಂತ ಅವಧಿ ಮುಗಿದಿದೆ ಅಂತ ಹೇಳಿ ಯಾರಾದರೂ ಅದನ್ನು ಅಲ್ಲಿಗೆ ನಿಲ್ಲಿಸಿದರೆ ದಯವಿಟ್ಟು ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ.
ಮೇಡಮ್ ಇದು ವಸತಿ ಮತ್ತು ಇದು ಕೊಡ್ತಾ ಇದ್ದೀರಲ್ಲ, ಈಗ ಸರ್ಕಾರದ್ದು ಗೋಮಾಳ ಜಮೀನಲ್ಲಿ ಕೊಡ್ತೀರಾ ಇಲ್ಲಾಂದ್ರೆ ಹೊಸದಾಗಿ ಏನಾದರೂ ಇಲ್ಲ, ಅದು ಸರ್ಕಾರ ಗೋಮಾಳ ಜಮೀನು ಏನು ಹೇಳ್ತಾ ಇದ್ದೀರಾ ಅದು ನಾವು ಉಪಕ್ರಮ ಅಂತ ಹೇಳ್ಬಿಟ್ಟು ಗೋಮಾಳ ಸರ್ಕಾರಿ ಜಮೀನು ಏನು ಬರುತ್ತೆ ಅದರಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡಿರೋರಿಗೆ ಸರ್ವೆ ಮಾಡಿ ನಾವು ಮಾಹಿತಿ ಹಕ್ಕುಪತ್ರ ತಹಸೀಲ್ದಾರ್ ರೆವೆನ್ಯೂ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಅದು ಬೇರೆ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ ಇದೇನು ನಿವೇಶನ ರಹಿತರು ಅದ್ರ ವಸತಿ ರಹಿತರು ಅಂತ ಹೇಳಿ ನಮ್ಗೆ ಅರ್ಜಿ ಕೊಡ್ತಾರೆ, ಅದನ್ನು ಕೂಡ ಈ ಕಳೆದ ಬಾರಿ ನಾವು ಕೂಡ ಜೂನಲ್ಲಿ ಇದೇ ರೀತಿ ಒಂದು ಡ್ರೈವ್ ಥರ ಮಾಡಿ ಸುಮಾರು 4800 ಫಲಾನುಭವಿಗಳನ್ನ ಗುರುತಿಸಿ ನಾವು ಇದನ್ನು ಇದು ಬೇರೆ ತಾವೇನು ಹೇಳ್ತಾ ಇದ್ದೀರಾ ಗೋಮಾಳ ಅಂತ ಹೇಳ್ತಾ ಇದ್ದೀರಾ ಅದು ಬೇರೆ, ಅಲ್ಲಿ ಮನೆ ಕಟ್ಕೊಂಡಿರೋರಿಗೆ ಹಕ್ಕುಪತ್ರ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡಲಿಕ್ಕೆ ಅದು ಬೇರೆ ಒಂದು ಕಾರ್ಯಕ್ರಮ. ಇದೇನಿದೆ ಅಲ್ಲ ನಿವೇಶನ ಅಥವಾ ವಸತಿ ರಹಿತಂತ್ರ ಕೊಟ್ಟರೆ ನಾವು ಇಷ್ಟು ಜನ ನೈಜ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಗುರುಸ್ಬಿಟ್ಟು ನಮಗೆ ಇಷ್ಟು ಜಾಗ ಇವರಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂದಾಯ ಇಲಾಖೆಗೆ ತಹಸೀಲ್ದಾರ್ ಅವರಿಗೆ ನಮ್ಮ ಕಡೆಯಿಂದ ಪತ್ರ ವ್ಯವಹಾರ ಮಾಡ್ತೀವಿ. ಅಲ್ಲಿಂದ ಅವರು ಸೂಕ್ತ ಒಂದು ಲಭ್ಯ ಇರುವಂಥ ಒಂದು ಜಮೀನನ್ನು ನಮಗೆ ಕೊಟ್ಟಾಗ ಅದನ್ನು ಅಭಿವೃದ್ಧಿಪಡಿಸ್ಬಿಟ್ಟು ಅದನ್ನು ನಾವು ಏನು ಗ್ರಾಮ ಪಂಚಾಯತಿಗೆ ಅರ್ಜಿ ಸ್ವೀಕೃತವಾಗಿರುತ್ತೆ ಅವ್ರನ್ನ ಒಟ್ಟಾರೆ ನಾವು ನೈಜ ಫಲಾನುಭವಿಗಳನ್ನ ಗುರುಸ್ಬಿಟ್ಟು ಅದನ್ನು ಏನು ತಹಸೀಲ್ದಾರ್ ಅವರು ನಮಗೆ ಕೊಟ್ಟಿರ್ತಾರೆ ಆ ಜಾಗನ ಅವರಿಗೆ ನಿವೇಶನ ಕೊಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದು ಬೇರೆ, ತಾವು ಕೇಳ್ತಿರೋದು ಬೇರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡಬೇಕೆಂದು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ HM ಮುನಿಯಪ್ಪ ಸೂಚಿಸಿದರು. ಕೆಲವರು ಇರ್ತಾರೆ ಎಲ್ಲ ರೂಟಲ್ಲೂ ಮಾಡೋದಿಲ್ಲ, ಕೆಲವರೇ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ನಿಲ್ಲಿಸ್ತಿರೋ ಹೋಗೋದು. ಈಗ ತಗೊಂಡೋಗಿ ಬಸ್ ಸ್ಟಾಪ್ ಇಲ್ಲಿದೆ ಅಂದ್ರೆ ಒಂದು 50 ಮೀಟರ್ಸ್ ಮುಂದೆ ನಿಂತ್ಕೊಂಡು ಮಕ್ಕಳು ಅವಾಗ ಓಡೋಗೋಕೆ ಹೋಗ್ತಾರೆ, ಬೀಳ್ತಾರೋ ಮತ್ತೊಂದು ಏನೋ ಆ ಥರ ತೊಂದರೆಗಳಾಗುತ್ತೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಪೆಷಲಿ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಶಿಡ್ಲಘಟ್ಟ ಅಧ್ಯಕ್ಷ HM ಮುನಿಯಪ್ಪ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದ 5 ಗ್ಯಾರಂಟಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿದ್ದು, ಅದರಂತೆಯೇ ಸಮಿತಿಗಳು ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಮಿತಿ ಸದಸ್ಯರೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತಾಲೂಕಿನಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಗಳ ಮೂಲಕ ಫಲಾನುಭವಿಗಳು ಪಡೆಯುತ್ತಿರುವಂತಹ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಲ್ಲದೆ ಅರ್ಹ ಫಲಾನುಭವಿಗಳು ಪಂಚ ಗ್ಯಾರಂಟಿ ಯೋಜನೆಗಳಿಂದ ವಂಚಿತವಾಗಬಾರದು. ಅದಕ್ಕಾಗಿ ಅಧಿಕಾರಿಗಳು ಸಮಿತಿಯ ಸದಸ್ಯರೊಂದಿಗೆ ಕೈಜೋಡಿಸಿ ಬಡವರ ಮನೆ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಕೆಲಸವನ್ನ ಮಾಡಬೇಕು ಎಂದರು. ಎಕ್ಸಾಮ್ ಒಳಗೆ ಬಿಟ್ಕೊಂಡಿಲ್ಲ, ಯಾರು ಮನೆ ಪಾಪ ಅವರು ಅಲ್ಲ ನಾವು ಅಲ್ಲ, ವ್ಯವಸ್ಥೆಯಿಂದ ಆ ರೀತಿ ಆಗಿರುತ್ತೆ. ಹಾಗಾಗಿ ಅವರೆಲ್ಲ ನಮ್ನೆಲ್ಲ ಹಾಗೆ ಮಾಡ್ತಾ ಇದ್ರು, ಆ ರೀತಿ ಅವ್ರು ಅಡ್ವೈಸ್ ಮಾಡ್ತಾ ಇದ್ದಾರೆ. ಅದನ್ನು ತಗೊಂಡು ಈ ಹಂತದಲ್ಲಿ ಸಿಬ್ಬಂದಿ ಮೀಟಿಂಗ್ ಮಾಡಿಬಿಟ್ಟು ತಿಳಿಸಿ ಅವ್ರು ಹೇಳಿ, ಮತ್ತೆ ಇವರೆಲ್ಲೇ ಪಾಯಿಂಟ್ಸ್ ಈ ಥರದ್ದು ಕೆಲವರು ಇರ್ತಾರೆ ಎಲ್ಲ ರೂಟಲ್ಲೂ ಮಾಡೋದಿಲ್ಲ, ಕೆಲವರೇ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ನಿಲ್ಲಿಸ್ತಿರೋ ಹೋಗೋದು. ಈಗ ತಗೊಂಡೋಗಿ ಬಸ್ ಸ್ಟಾಪ್ ಇಲ್ಲಿದೆ ಅಂದ್ರೆ ಒಂದು 50 ಮೀಟರ್ಸ್ ಮುಂದೆ ನಿಂತ್ಕೊಂಡು ಮಕ್ಕಳು ಅವಾಗ ಓಡೋಗೋಕೆ ಹೋಗ್ತಾರೆ, ಬೀಳ್ತಾರೋ ಮತ್ತೊಂದು ಏನೋ ಆ ಥರ ತೊಂದರೆಗಳಾಗುತ್ತೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಪೆಷಲಿ ಕೆಲವರಲ್ಲಿ ಪೂರ ಅಕ್ಕಿನೇ ಕೊಡ್ತಾವೆ, ರಾಗಿ ಕೊಡ್ತಾ ಇಲ್ಲ. ಎಂತ ಅಂಗಡಿ ಅಂತ ಹೇಳಿ ಸ್ವಲ್ಪ ಹುಡುಗರಲ್ಲಿ ಪಕ್ಕದ ಗಲ್ಲಿ ಚಿಮ್ರಾಕ್ನಲ್ಲಿದೆ, ಎಲ್ಲ ಅಕ್ಕಿನೇ ಕೊಡ್ತಾವ್ರೆ. ತಲಕಾಯಿ ಬೆಟ್ಟಕ್ಕೆಲ್ಲ ಅಕ್ಕಿ ಕೊಡ್ತಾವ್ರೆ, ರಾಗಿ ಕೊಡ್ತಾ ಇಲ್ಲ. ರಾಗಿ ಕೊಡ್ತಾ ಇಲ್ಲ. ಹುಡುಗರಲ್ಲಿ 6 kg ರಾಗಿ 4 kg ಅಕ್ಕಿ ಕೊಡ್ತಾರೆ. ಇದರಲ್ಲಿ ಎಲ್ಲ ಬೇರೆ ಅಂಗಡಿ ಏನಾದ್ರು ಇಶ್ಯೂಸ್ ಇದ್ರೆ ಅವ್ರು ತಿಳಿಸ್ಬೋದು ಸರ್. ಇವಾಗ ನಡೀತಾ ಇರೋದು ಇವಾಗ ಕೊಡ್ತಾವ್ರೆ. 3 ದಿವಸ ರಜಾ ಇತ್ತು, ಶನಿವಾರ ಬಂತು, ಶನಿವಾರ ನಾವು ರಜಾ ಇದ್ರೆ ಆಫೀಸಲ್ಲಿ ಕೆಲಸಗಳಾಗಲ್ವಾ, ಫೋನಲ್ಲಿ ಮಾತಾಡೋವಂಥದ್ದು.
ಇವಾಗ ಕಳಿಸ್ತೀನಿ, ಬೆಳಗ್ಗೆ ಕಳಿಸ್ತೀನಿ, ಸಾಯಂಕಾಲ ಕಳಿಸ್ತೀನಿ ಅಂತ ಹೇಳಿ 2 ದಿನ ಆದ್ರೂ ಕೊಟ್ಟಿಲ್ಲ. ಇಲ್ಲ ಮೇಡಮ್, ಅದು ಶನಿವಾರ ಬಂದು ಶನಿವಾರ ಪ್ರಾರಂಭವಾದ್ರಿಂದ 1,28,8,926 ಫಲಾನುಭವಿಗಳು ಮಾರ್ಗದಲ್ಲಿ ಸಂಚರಿಸಿರ್ತಾರೆ. ಒಟ್ಟು 49 ಕೋಟಿ 4,86,430 ರೂಪಾಯಿ ವೆಚ್ಚಾಗಿರ್ತದೆ. ಮಾಯವಾರು ಹೇಳಬೇಕು ಒಟ್ಟು ಅದೇ 1,28,00,000 ಫಲಾನುಭವಿಗಳು ನಮ್ಮ ಶಕ್ತಿ ಯೋಜನೆಗೆ ಉಪಯೋಗ ಪಡ್ಕೊಂಡಿದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸುರೇಶ್, ಎನ್ ಕೃಷ್ಣಪ್ಪ, ಬಿಎನ್ ಸಿದ್ದರಾಜು, ವೆಂಕಟೇಶಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರಿಗೆ ಹಿಂಬದಿಯಿಂದ ಬಂದ ಮತ್ತೊಂದು ಕಾರು ಭೀಕರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಜಖಂಗೊಂಡಿದ್ದು, ಚಾಲಕನಿಗೆ ಗಂಭೀರ ಗಾಯವಾಗಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ 44ರ ಡಿಮಾರ್ಟ್ ಮುಂಭಾಗ ಭೀಕರ ಅಪಘಾತ ಭಾನುವಾರ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಕಾರಿಗೆ ವೇಗವಾಗಿ ಬಂದ ಮತ್ತೊಂದು ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಹಿಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ವಾಹನಕ್ಕೆ ಭಾರೀ ಹಾನಿಯಾಗಿದೆ. ಅಪಘಾತದಲ್ಲಿ ಕಾರು ಚಾಲಕನ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದ್ದು, ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಬಳಿಕ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದ್ದು, ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಗಾಯಗೊಂಡ ವ್ಯಕ್ತಿಯ ಕುಟುಂಬಸ್ಥರು ಆಂಧ್ರಪ್ರದೇಶದ ಕದ್ರಿ ದೇವಾಲಯಕ್ಕೆ ತೆರಳಿ ವಾಪಸ್ ಬರುತ್ತಿದ್ದ ವೇಳೆ ಕಾರಿನಲ್ಲಿ ಇದ್ದವರಿಗೆ ವಾಂತಿ ಬರುವ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದೇ ವೇಳೆ ವೇಗವಾಗಿ ಬಂದ ಮತ್ತೊಂದು ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆಯಂತೆ. ಇನ್ನು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಕಾರಿನೊಳಗೆ ಯಾರು ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ ಎನ್ನಲಾಗುತ್ತಿದೆ. ಕಾರಿನ ಪಕ್ಕ ನಿಂತಿದ್ದವನ ತಲೆಗೆ ಗಾಯವಾಗಿದ್ದು, ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಜಾಗರೂಕ ಹಾಗೂ ಅತಿ ವೇಗ ಚಾಲನೆಯೇ ಈ ಅಪಘಾತಕ್ಕೆ ಪ್ರಮುಖ ಕಾರಣ ಎಂದು ಸಂಚಾರಿ ಪೊಲೀಸರು ಶಂಕಿಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.
ನಾವು ಕೈವಾರದವ್ರು ಸರ್. ನಾವು ಮನೆ ದೇವಸ್ಥಾನ ಕದ್ರಿಗೆ ಹೋಗಿದ್ವಿ. ನನ್ನ ತಂಗಿ ಅವರು ಯಜಮಾನರು ಎಲ್ಲ ಬಂದಿದ್ರು. ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಡಿಮಾರ್ಟ್ ಹತ್ರ ವಾಂತಿ ಬಂದಂಗೆ ಆಗಿದೆ ನನ್ನ ತಂಗಿಗೆ. ಕಾರು ಸೈಡ್ಗೆ ಹಾಕ್ಬಿಟ್ಟು ವಾಂತಿ ಮಾಡೋದಕ್ಕೆ ಇಳಿದಿದ್ದಾಳೆ. ಮಗ ವಾಂತಿ ಮಾಡೋದಕ್ಕೆ ಇಳಿದಿದ್ದಾಳೆ. ಆಮೇಲೆ ನಾವು ಹಿಂದೆ ಕಾರ್ ಬರ್ತಾ ಇದ್ವಿ, ಯಾಕೆ ನಿಲ್ಸಿದ್ದಾರೆ ಅಂತ ನಾವು ಮುಂದಕ್ಕೆ ಹಾಕಿದ್ವಿ. ಅಷ್ಟೊತ್ತಿಗೆ ಏನು ಅಂತ ನೋಡೋಕೆ ಬಂದರೆ ಅವರು ಯಾರೋ ಬಂದು ಹಿಂದಿನಿಂದ ನಿಲ್ಸಿರೋ ಕಾರ್ಗೆ ಇದು ಮಾಡಿಬಿಟ್ಟ. ಅವರು ನನ್ನ ತಂಗಿ ಯಜಮಾನರು ಪಾಪ ಹಿಂದ್ಗಡೆ ಅಂತಿದ್ದು ಸುತ್ತು ತಿರುಗಿ ಬಿದ್ದೋದ್ರು. ಒಂಥರ ಸುತ್ತು ತಿರುಗಿ ಬಿದ್ದು ಅಂದರೆ ನೋಡೋದೊಂದಿತ್ತು ಸರ್. ತಲೆಗೆಲ್ಲ ಏಟಾಯಿತು, ತುಂಬ ಇದಾಗೋಯ್ತು. ಅವರು ಬಿದ್ದು ಫೋರ್ಸ್ಗೆ ನಾನು ಕೂಡ ಗಾಳಿಗೆ ಬಂದು ಬಿದ್ದೋದೆ. ಅವರು ಬಂದ್ಬಿಟ್ರು ಪಾಪ ಕಿರ್ಚಿಕೊಂಡು ಅಷ್ಟೇ ದೂರ ಬಿದ್ದು ಫೋರ್ಸ್ಗೆ ಹಿಂಗೆ ಜಾರ್ಕೊಂಡು ಬಂದಿದ್ದು ಫೋರ್ಸ್ಗೆ. ನಾನು ಆ ಕೊನೆಯಲ್ಲಿದ್ದೆ ಸರ್. ಏನು ಅಂತೇಳ್ಬಿಟ್ಟು ನಾನು ಖುಷಿ ಬಿದ್ದುಬಿಟ್ಟೆ ಹಂಗೆ ನಾನು ಕೂಡ. ಅಂದರೆ ಕಾರಿಂದ ಈಚೆ ಬಿದ್ದೋದು ಅವರು ಎಲ್ಲ ಇಲ್ಲ ಸರ್. ಕಾರಿಂದ ಇಳಿದ್ಬಿಟ್ಟು ಹಿಂದೆ ನಿಂತು ಮಾತಾಡ್ತಾ ಇದ್ವಿ ಎಲ್ಲ. ಈ ಸೈಡ್ಗೆ ಇದ್ವಿ ಸರ್, ಸೈಡ್ಗೆ ಇದ್ವಿ. ಆ ಥರ ಮಾಡಿದ್ದಾರೆ ನೋಡ್ರಿ ಅವರು. ಅದು ಏನು ಸರ್, ನಾವು ರೋಡಲ್ಲೂ ಇಲ್ಲ, ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಅದು ನೋಡಿ ಏನೋ ಅವನು ಬುದ್ಧಿ ಅದೆಲ್ಲ ನೋಡಿ ಸರ್. ಇದೆಲ್ಲ ಗಾಡಿ ಹೇಗಾಗಿದೆ ನೋಡಿ. ಅವನು ಈ ಬುದ್ಧಿಬಿಟ್ಟು ಆ ಕಡೆಗೆ ಹೊರಟೋದ. ಕೇಳಿದ್ರೆ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ಅವರು. ಈಗ ನಿಮ್ಮವ್ರಿಗೆ ಏನಾಗಿದೆ ಸರ್? ತಲೆಗೆಲ್ಲ ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ತುಂಬ ಗಾಯ ಆಗಿದೆ ತಲೆಗೆಲ್ಲ. ನಮ್ಮ ಮೈದಾ ಅವರು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ನನ್ನ ಮಗ ಅವ್ರ ಮಗ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ. ನೀವು ಎಲ್ಲೋಗಿದ್ರಿ? ನಾವು ಕದ್ರಿಗೆ ಹೋಗಿದ್ವಿ ಸರ್. ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲ ನೋಡಿಕೊಂಡು ಬಂದ್ವಿ. ಬರಬೇಕಾದ್ರೆ ಪಾಪ ಇವಳು ವಾಂತಿ ಆಗಿದ್ದಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿ ಸೈಡ್ಗೆ ಹಾಕಿದ್ದಾರೆ ಸರ್. ಬೇಕಾದಷ್ಟು ಇಲ್ಲೆಲ್ಲ ನೋಡಿದ್ದಾರೆ. ನಾನು ನಿಂತಿರೋದು ಕೂಡ ನೋಡಿದೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಭವಿಸಿದ ಈ ಭೀಕರ ಅಪಘಾತ ಮತ್ತೊಮ್ಮೆ ಅತಿ ವೇಗ ಚಾಲನೆಯ ಅಪಾಯವನ್ನ ನೆನಪಿಸಿದ್ದು ಕ್ಷಣಾರ್ಧದಲ್ಲಿ ಜೀವಕ್ಕೆ ಸಂಚಕಾರ ತರಬಹುದೆಂಬುದಕ್ಕೆ ಸಾಕ್ಷಿಯಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಕಾರು ಡಿಕ್ಕಿ, ಕೂಲಿ ಕಾರ್ಮಿಕ ಸಾವು, ಬೀದಿ ಪಾಲಾದ ಕುಟುಂಬ. ಸರ್ಕಾರಿ ಭೂಮಿಯಲ್ಲಿ ಮನೆಗಳ ನಿರ್ಮಾಣ, ಜೆಸಿಪಿಗಳಿಂದ ಮನೆಗಳ ನೆಲಸಮ, ಪ್ರಭಾವಿಗಳ ಕುತಂತ್ರ ಆರೋಪ. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ, ರೈತ ಸಂಘಟನೆಗಳ ಆಕ್ರೋಶ. ನಿವೇಶನ ರೈತರಿಗೆ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ, ಸದುಪಯೋಗಪಡಿಸಿಕೊಳ್ಳಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.